ಆ ತೀರ್ಮಾನದ ನಂತರ ಇವತ್ತು 3 ತಿಂಗಳಾದರೂ ಕೂಡ ಅದರ ಜಾರಿಯಲ್ಲಿ ಲೋಪದೋಷಗಳಿದ್ದಾವೆ. ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ 1 ದಿನ ಸಾಂಕೇತಿಕ ಧರಣಿ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ನಮಸ್ಕಾರ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ 1997ರಿಂದ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ. ಮಾಪಣ್ಣ ಹದನೂರು ಅವರ ನೇತೃತ್ವದಲ್ಲಿ ಏನು ಒಂದು ನಾನ್ ಪೊಲಿಟಿಕಲ್ ಆಗಿ ರಾಜಕೀಯೇತರವಾಗಿ ಏನು ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡ್ಕೊಂಡು ಬಂದಿದೆ. ಆ ಹೋರಾಟದ ಫಲವಾಗಿ ನಾಗಮೋಹನ್ ದಾಸ್ ಆಯೋಗ ಕೂಡ ಇದಕ್ಕೆ ಪೂರಕವಾಗಿ ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಆಗಸ್ಟ್ 4ನೇ ತಾರೀಕು 5 ಭಾಗ ಮಾಡಿ ನೀವು ವರ್ಗೀಕರಣ ಜಾರಿ ಮಾಡ್ಬೋದು ಅಂತೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಅದರಂತೆ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಇಟ್ಕೊಂಡು ಮತ್ತು ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಏನು 3 ಭಾಗ ಅಂತೇಳಿ ಆಗಸ್ಟ್ 19ನೇ ತಾರೀಕು ನಡೆದಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ, ಆ ತೀರ್ಮಾನದ ನಂತರ ಇವತ್ತು 3 ತಿಂಗಳಾದರೂ ಕೂಡ ಅದರ ಜಾರಿಯಲ್ಲಿ ಲೋಪದೋಷಗಳಿದ್ದಾವೆ. ಏನು ಬಡ್ತಿ ಮೀಸಲಾತಿ ಇರ್ಬೋದು ಅಥವಾ ಶೈಕ್ಷಣಿಕ ರಂಗಗಳಲ್ಲಿ ಏನು ಪ್ರಾಪರ್ ಏನು ಒಂದು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಆ ಕಾರಣದಿಂದ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಏನು ನಡೀತಾ ಇದೆ, ಈಗ ಡಿಸೆಂಬರ್ 19ನೇ ತಾರೀಕು ತನಕ ಏನು ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಇದರ ಕುರಿತಾಗಿ ಒಂದು ಸೂಕ್ತ ತೀರ್ಮಾನವನ್ನು ಕೈಗೊಂಡು ಒಳ ಮೀಸಲಾತಿ ಜಾರಿಗೆ ಒಂದು ನೈತಿಕ ಬದ್ಧತೆಯನ್ನು ತೋರಿಸಬೇಕಂತೇಳಿ ನಾವು ಇವತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮಾಪಣ್ಣ ಹದನೂರು ಬಣದ ವತಿಯಿಂದ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ 1 ದಿನ ಸಾಂಕೇತಿಕ ಧರಣಿ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೀವಿ. ಪ್ರಭಾಕರ್ ಹದನೂರು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.